ವೀಕ್ಷಕರೇ, ಮಾಂಸಾಹಾರನ ಅಥವಾ ಸಸ್ಯಾಹಾರನ ಇವೆರಡರಲ್ಲಿ ಯಾವುದು ಹೆಚ್ಚು ಆರೋಗ್ಯಕರ ಹಾಗೂ ಯಾವುದು ಹೆಚ್ಚು ಪುಷ್ಟಿಕರ ಅನ್ನುವಂತ ಪ್ರಶ್ನೆ ಅನೇಕ ವರ್ಷಗಳಿಂದನೂ ಕೂಡ ಇದೆ. ಇವೆರಡರಲ್ಲಿ ಯಾವುದರಿಂದ ನಮಗೆ ಹೆಚ್ಚು ಸ್ಟಾಮಿನಾ ಸಿಗುತ್ತೆ, ಇದರಲ್ಲಿ ಬ್ರೈನ್ ಪವರ್ ಹೆಚ್ಚಿಸೋದು ಯಾವುದು, ವೆಜ್ಜಾ ಅಥವಾ ನಾನ್ ವೆಜ್ಜಾ? ಈ ಎಲ್ಲಾ ಪ್ರಶ್ನೆಗಳ ಬಗ್ಗೆ ಜನರಲ್ಲಿ ವಿಭಿನ್ನವಾದಂತಹ ಅಭಿಪ್ರಾಯಗಳು ಇವೆ. ಕೆಲವರ ಪ್ರಕಾರ ಮನುಷ್ಯ ಸಸ್ಯಾಹಾರ ಮಾತ್ರ ಸೇವಿಸಬೇಕು, ಅದೇ ಸರಿಯಾದ ನಿಯಮ ಅಂತ ಹೇಳ್ತಾರೆ. ಇದೇ ನಿಜ ಆಗಿದ್ದಲ್ಲಿ ಈ ಕೆನೈನ್ ಟೀತ್ಗಳು ಯಾಕಿವೆ? ಈ ದಂತ ಪಂಕ್ತಿಗಳು ಮಾಂಸ ಸೇವನೆಗೆ ಸಹಾಯ ಮಾಡುವಂತ ಸಲುವಾಗಿನೇ ನಮ್ಮ ದವಡೆಗಳಲ್ಲಿ ವಿಕಾಸಗೊಂಡಿವೆ ಅಂತ ಜೀವಶಾಸ್ತ್ರ ಹೇಳುತ್ತೆ. ಈ ಒಂದು ವಿಷಯದ ಕುರಿತಾಗಿ ಇಂಥ ಹಲವು ಪ್ರಶ್ನೆಗಳು ಹಾಗೂ ಹಲವಾರು ಉತ್ತರಗಳು ಕೂಡ ಚರ್ಚೆಯಲ್ಲಿವೆ. ಹಾಗಾದ್ರೆ ಇವುಗಳಲ್ಲಿ ಯಾವ್ದು ನಿಜ, ಯಾವುದು ಊಹೆ? ಬನ್ನಿ ವೀಕ್ಷಕರೇ, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಿಮ್ಮ ಈ ಒಂದು ಪ್ರಶ್ನೆಗೆ ವೈಜ್ಞಾನಿಕವಾಗಿ ಖಚಿತವಾದಂತಹ ಹಾಗೂ ಸೂಕ್ತವಾದಂತಹ ಉತ್ತರವನ್ನು ಹುಡುಕುವಂತ ಪ್ರಯತ್ನವನ್ನ ಮಾಡೋಣ. ವೀಕ್ಷಕರೇ, ಇಲ್ಲಿ ಮನುಷ್ಯನಿಗೆ ಮಾಂಸಾಹಾರ ಉತ್ತಮ ಆಯ್ಕೆನ ಅಥವಾ ಸಸ್ಯಾಹಾರ ಉತ್ತಮವಾದ ಆಯ್ಕೆನ ಅನ್ನುವ ಬಗ್ಗೆ ಹೇಳುವಂತ ಮೊದಲು ನಾವು ಮಾನವ ಚರಿತ್ರೆಯ ಹಿಂದಕ್ಕೆ ತುಸು ಹೋಗ್ಬೇಕಾಗುತ್ತೆ. ಅಂದ್ರೆ ಜೀವ ವಿಕಾಸಶಾಸ್ತ್ರ ನಾವು ಮಿಲಿಯಾಂತರ ವರ್ಷಗಳ ಹಿಂದೆ ಒಂದು ಪ್ರೈಮೇಟ್ ಜೀವಿಯಿಂದ ಉಗಮವಾದ ಅಂತ ನಮ್ಗೆ ತಿಳಿಸುತ್ತೆ. ಈ ನಮ್ಮ ಪೂರ್ವ ಜೀವಿ ಆ ಕಡೆ ಸಂಪೂರ್ಣ ಮನುಷ್ಯನೂ ಅಲ್ಲದೆ ಈ ಕಡೆ ಸಂಪೂರ್ಣ ಪ್ರಾಣಿಯೂ ಕೂಡ ಅಲ್ಲದೆ ವಿಚಿತ್ರ ಕ್ಷುದ್ರ ಗಾತ್ರದ ಜೀವಿಯಾಗಿತ್ತು. ಈಗ ನಾವು ಬಿಲಗಳಲ್ಲಿ ನೋಡುವಂತ ಮೂಗಿಲಿ ಅಥವಾ ಇಲಿಗಳ ಹಾಗೆ ಆ ಒಂದು ಜೀವಿ ಇತ್ತು. ಈ ಸಣ್ಣ ಗಾತ್ರದ ಜೀವಿಯನ್ನ ವಿಕಾಸಶಾಸ್ತ್ರದಲ್ಲಿ ಅಥವಾ ವೈಜ್ಞಾನಿಕ ಭಾಷೆಯಲ್ಲಿ ಪುರ್ಗಟೋರಿಯಸ್ ಅಂತ ಕರೀತಾ ಇದ್ರು. ಈ ಒಂದು ಸಣ್ಣ ಗಾತ್ರದ ಜೀವಿ ಕೇವಲ ಸಣ್ಣ ಸಣ್ಣ ಹಣ್ಣು ಹಾಗೂ ಬೆರ್ರಿಗಳನ್ನ ಮಾತ್ರ ಹುಡುಕಿ ತಿಂತಾ ಇತ್ತು. ಅಂದ್ರೆ ಇದರ ಆಹಾರ ಕೇವಲ ಸಸ್ಯಾಹಾರ ಮಾತ್ರ ಆಗಿತ್ತು. ಈ ಒಂದು ಜೀವಿಯಿಂದಲೇ ಮುಂದೆ ಪ್ರೈಮೇಟ್ ಕುಲದ ಸಂತತಿ ಬೆಳೆದು ಹೋಮೋಸೇಪಿಯನ್ ವರ್ಗೂನು ಈ ವಿಕಾಸದ ಜರ್ನಿ ಮುಂದುವರಿತು. ವೀಕ್ಷಕರೇ, ಈ ಒಂದು ವೈಜ್ಞಾನಿಕವಾದ ಮನುಷ್ಯರು ಎಲ್ಲರೂ ಕೂಡ ಸಸ್ಯಾಹಾರ ಸೇವನೆಗೆ ಜನಿಸಿದವರು ಎಂಬುದನ್ನ ಸಮರ್ಥಿಸುತ್ತೆ. ಆದ್ರೆ ಇಲ್ಲೊಂದು ಪ್ರಶ್ನೆ ಉದ್ಭವ ಆಗುತ್ತೆ. ನಾವೆಲ್ಲರೂ ಕೂಡ ಆರಂಭದಲ್ಲಿ ಸಸ್ಯಾಹಾರಿಗಳೇ ಆಗಿದ್ರೆ ಈಗ ನಮ್ಮ ಮೇಲ್ದವಡೆ ಹಾಗೂ ಕೆಳ ದವಡೆಗಳಲ್ಲಿ ತಲಾ ಎರಡೆರಡು ಕೋರೆ ಹಲ್ಲುಗಳು ಯಾಕೆ ವಿಕಾಸವಾಗಿವೆ ಅನ್ನೋದು. ನಮ್ಮ ಪೂರ್ವಜರು ಕೇವಲ ಸಸ್ಯಾಹಾರಿಗಳಾಗಿದ್ಮೇಲೆ ಅವರ ಬಾಯೊಳಗೆ ರೂಪುಗೊಂಡಂತ ಆ ಕೋರೆ ಹಲ್ಲುಗಳ ಕೆಲಸ ಆದ್ರೂ ಏನು? ಇದಕ್ಕೆ ಉತ್ತರವಾಗಿ ನಾವು ಮಾನವ ವಿಕಾಸ ಚರಿತ್ರೆಯ ಕೆಲವು ಅಪರೂಪದ ಸಂಗತಿಗಳ ಕಡೆ ಗಮನವನ್ನ ಕೊಡಬೇಕಾಗುತ್ತೆ. ಪ್ರಾಚೀನ ಮಾನವ ಅಥವಾ ನಮ್ಮ ಈಗಿನ ಸ್ವರೂಪಕ್ಕೆ ಕಾರಣಕರ್ತ ಆದಂತ ನಮ್ಮ ಪೂರ್ವಜ ಆಗ ಸಾಕಷ್ಟು ಹಣ್ಣು ಹಾಗೂ ಗಟ್ಟಿ ಇದ್ದಂತ ನಟ್ಗಳನ್ನ ತಿಂತಾ ಇದ್ದ. ಅವುಗಳನ್ನ ಕಡಿಯೋದಿಕ್ಕೆ ಅವನ ಬಾಯಲ್ಲಿ ಗಟ್ಟಿಯಾದಂತ ಹಲ್ಲುಗಳು ವಿಕಾಸ ಹೊಂದಿದ್ವು. ಆದ್ರೂ ಕೂಡ ಆರಂಭದಲ್ಲಿ ಶುದ್ಧ ಸಸ್ಯಾಹಾರಿ ಆಗಿದಂತ ಅವನು ಮುಂದೆ ಮಾಂಸ ಸೇವನೆಗೆ ಹೇಗೆ, ಯಾವಾಗ ಮತ್ತೆ ಯಾಕಾಗಿ ಶುರು ಮಾಡೋದಂತ ಹೇಳುವುದಾದ್ರೆ, ನಮ್ಮ ವಿಕಾಸದ ಜರ್ನಿಯ ಯಾವುದೋ ಒಂದು ಸಂದರ್ಭದಲ್ಲಿ ಉಂಟಾದಂತ ಆ ಒಂದು ಗಮನಾರ್ಹವಾದಂತ ಹವಾಮಾನ ಬದಲಾವಣೆ ಇದಕ್ಕೆ ಕಾರಣ ಅಂತ ಹೇಳಬಹುದು. ಪ್ರಾರಂಭದಲ್ಲಿ ನಮ್ಮ ಪೂರ್ವಜರು ಸಸ್ಯಾಹಾರಿಯಾಗಿದ್ದಾಗ ಎಲ್ಲ ಕಡೆ ಹಸಿರು ಕಾಡುಗಳು ಹಾಗೂ ಹಣ್ಣು ಹಂಪಲುಗಳಿಂದ ಕೂಡಿದಂತ ವೃಕ್ಷ ಸಂತತಿಗಳು ಸಮೃದ್ಧವಾಗಿದ್ವು. ಆದರೆ ಕಾರಣಾಂತರಗಳಿಂದ ಉಂಟಾದಂತ ಕಾಡ್ಗಿಚ್ಚಿನಿಂದಾಗಿ ಅವನ ಸುತ್ತಮುತ್ತ ಇದ್ದಂತ 80% to 90% ಹಸಿರು ಕಾಡು ಬೆಂಕಿಗೆ ಆಹುತಿಯಾಗಿ ನಾಶ ಆದಾಗ ಅದನ್ನೇ ತನ್ನ ಆಹಾರದ ಏಕೈಕ ಸೋರ್ಸ್ ಅಂತ ಮಾಡ್ಕೊಂಡಿದ್ದಂತ ಅವನಿಗೆ ಬೇರೆ ಆಯ್ಕೆನೇ ಇಲ್ದಂತಾಗಿತ್ತು. ಸುತ್ತಮುತ್ತ ಯಾವುದೇ ಸಸ್ಯಾಹಾರ ಸಿಗದೆ ಹೋದಾಗ ಅವನು ತನ್ನಷ್ಟಕ್ಕೆ ತಾನೇ ಬೇರೊಂದು ಮಾರ್ಗವನ್ನ ಕಂಡ್ಕೊಂಡ. ಆಗ್ಲೇ ನೋಡಿ ನಮ್ಮ ಪೂರ್ವಜರು ಬೇಟೆ ಅಥವಾ ಶಿಕಾರಿಯನ್ನ ಶುರು ಮಾಡಿದ್ದು. ಈ ಮೂಲಕ ಅವನು ಕೈಗೆ ಸಿಕ್ಕಂತ ಹಲವಾರು ದುರ್ಬಲ ಜೀವಿಗಳನ್ನ ಕೊಂದು ಅವುಗಳ ಮಾಂಸವನ್ನ ಭಕ್ಷಿಸೋದಿಕ್ಕೆ ಶುರು ಮಾಡದ. ಈ ಒಂದು ಪ್ರಯತ್ನದಲ್ಲಿ ಅವನು ಹಲವಾರು ಸಲ ತಾನು ಬೇಟೆ ಆಡಿದಂತ ಜೀವಿಗಳನ್ನ ಮಾತ್ರ ಅಲ್ಲದೆ ಈಗಾಗಲೇ ಕಾರಣಾಂತರಗಳಿಂದ ಸತ್ತು ಹೋಗಿದಂತ ಜೀವಿಗಳ ಶವಗಳನ್ನು ಕೂಡ ತನ್ನ ಆಹಾರಕ್ಕಾಗಿ ಬಳಸ್ಕೊಂಡ. ಆದ್ರೆ ಈ ಒಂದು ಸಮಯದಲ್ಲಿ ಅವನಿಗೆ ಎದುರಾದಂತ ಒಂದು ದೊಡ್ಡ ಸಮಸ್ಯೆ ಏನು ಅಂದ್ರೆ, ಅಲ್ಲಿವರೆಗೂ ಕೇವಲ ಸಸ್ಯಾಹಾರವನ್ನ ಮಾತ್ರ ಸೇವಿಸಿ ಅದನ್ನ ಜೀರ್ಣ ಮಾಡ್ಕೊಳ್ತಿದ್ದ. ಆದ್ರೆ ಅವನ ದೇಹಕ್ಕೆ ಈಗ ಹೊಸ ಬಗೆಯ ಮಾಂಸಾಹಾರವನ್ನ ತಿಂದು ಕರಗಿಸ್ಕೊಳ್ಳೋದಿಕ್ಕೆ ಕಷ್ಟ ಆಯಿತು. ಅಥವಾ ಆರಂಭದಲ್ಲಿ ಬಹುಪಾಲು ಅದು ಸಾಧ್ಯನೇ ಆಗಿರ್ಲಿಲ್ಲ. ಆದ್ರೆ ಕಾಲ ಕಳೆದಂತೆ ಅವನ ಜೀರ್ಣಾಂಗ ವ್ಯವಸ್ಥೆ ಕೂಡ ಅವನು ಸೇವಿಸ್ತಿದ್ದಂತ ಮಾಂಸಾಹಾರವನ್ನು ಕೂಡ ಸುಲಭವಾಗಿ ಜೀರ್ಣಿಸ್ಕೊಳ್ಳೋದಿಕ್ಕೆ ಸಾಧ್ಯ ಆಯಿತು. ಮತ್ತೆ ಅವನು ಸೇವನೆ ಮಾಡ್ತಾ ಮಾಂಸಾಹಾರದಿಂದ ಅವನಿಗೆ ಈ ಮೊದಲು ಸಿಕ್ತಿದ್ದಂತ ಪ್ರಮಾಣದಲ್ಲಿಯೇ ಪ್ರೋಟೀನ್ ಅಂಶಗಳು ದೊರೀತಾ ಹೋಗಿ ಅದರಿಂದಲೇ ಅವನ ಬ್ರೈನ್ ಕೂಡ ಬೆಳೆಯೋದಿಕ್ಕೆ ಸಾಧ್ಯ ಆಯಿತು. ಈ ಒಂದು ಪ್ರಕ್ರಿಯೆಯಲ್ಲಿ ಅವನು ಅಂತಿಮವಾಗಿ ಸಸ್ಯಾಹಾರ ಹಾಗೂ ಮಾಂಸಾಹಾರ ಇವೆರಡಕ್ಕೂ ಕೂಡ ಒಕ್ಕೊಂಡಿದ್ದನಲ್ಲದೆ ಈ ಎರಡು ಆಹಾರಗಳನ್ನು ಕೂಡ ಸಮವಾಗಿ ಜೀರ್ಣಿಸಿಕೊಳ್ಳುವಂತ ಶಕ್ತಿ ಅವನಲ್ಲಿ ವಿಕಾಸ ಆಯಿತು. ವೀಕ್ಷಕರೇ, ಈಗ ನಾವು ಈ ಮುಂದಿನ ಟೇಬಲ್ ಗ್ರಾಫ್ನ ಮೂಲಕ ನಾವು ಮನುಷ್ಯನಿಗೆ ಯಾವ ಯಾವ ಆಹಾರಗಳಿಂದ ಎಷ್ಟೆಷ್ಟು ಶಕ್ತಿ, ಸ್ಟಾಮಿನಾ ಹಾಗೂ ಪ್ರೋಟೀನ್ ಸಿಗುತ್ತೆ ಅಂತ ತಿಳಿದುಕೊಳ್ಳೋಣ. ಈಗ ಮೊದಲನೇ ಅಂಶ ಸ್ಟ್ರೆಂತ್ ಅಥವಾ ಶಕ್ತಿ ಬಗ್ಗೆ. ಅಂದ್ರೆ ನಾವು ತಿನ್ನುವಂತ ಮಾಂಸಾಹಾರ ಹಾಗೂ ಸಸ್ಯಾಹಾರ ಈ ಎರಡರಿಂದ ಯಾವುದರಲ್ಲಿ ನಮಗೆ ಹೆಚ್ಚು ಪುಷ್ಟಿ ಅಥವಾ ಶಕ್ತಿ ಸಿಗುತ್ತೆ ಎನ್ನುವಂತ ಪ್ರಶ್ನೆಗೆ ಉತ್ತರವಾಗಿ ನಾವು ಭಾರತದ ಸುಪ್ರಸಿದ್ಧ ಒಲಿಂಪಿಕ್ನ ಆಟಗಾರರಾದಂತ ನೀರಜ್ ಚೋಪ್ರಾ ಅವರ ಉದಾಹರಣೆಯನ್ನ ಕೊಡಬಹುದು. ಇವರು ಕೆಲವೇ ವರ್ಷಗಳ ಕೆಳಗೆ ವಿಶ್ವ ಒಲಿಂಪಿಕ್ಸ್ ನಲ್ಲಿ ಭಾರತದ ಪರವಾಗಿ ಗೋಲ್ಡ್ ಮೆಡಲ್ ಅನ್ನ ಗೆದ್ದಿದ್ರು. ಇವ್ರನ್ನ ಒಂದ್ಸಾರಿ ಸಂದರ್ಶನ ಮಾಡಿದಾಗ ಇವರು ಹೇಳಿದೇನ್ ಗೊತ್ತಾ, ಆರಂಭದಲ್ಲಿ ಇವರು ಕೇವಲ ಸಸ್ಯಾಹಾರವನ್ನ ಮಾತ್ರನೇ ನಿಯಮಿತವಾಗಿ ಸೇವನೆ ಮಾಡ್ತಿದ್ರು. ಆದ್ರೆ ಅವರ ಕ್ರೀಡಾ ಪ್ರಯತ್ನಗಳಿಗೆ ಅವರಿಗೆ ಹೆಚ್ಚಿನ ಪ್ರೋಟೀನ್ ಹಾಗೂ ಶಕ್ತಿ ಅವಶ್ಯಕತೆ ಇತ್ತು. ಹಾಗೂ ಇದು ಕೇವಲ ಸಸ್ಯಾಹಾರದಿಂದ ಮಾತ್ರ ಸಿಗುವಂತದ್ದಲ್ಲ. ಹೀಗಾಗಿನೇ ಅವರು ತಮ್ಮ ಗುರುಗಳ ಸಲಹೆ ಮೇರೆಗೆ ಹಾಗೂ ಅದರ ಅವಶ್ಯಕತೆ ಮೇರೆಗೆ ಮಾಂಸಾಹಾರ ಸೇವನೆಯನ್ನು ಕೂಡ ರೂಢಿ ಮಾಡಿಕೊಂಡ್ರು. ಈ ಮೊದಲು ನಾನು ಸಸ್ಯಾಹಾರವನ್ನ ಸೇವನೆ ಮಾಡುವಾಗ ಎಲ್ಲಾ ರೀತಿಯ ವರ್ಕೌಟ್ ಹಾಗೂ ತಯಾರಿಯನ್ನ ಮಾಡ್ಕೊಂಡಿದ್ರು ಕೂಡ ನಾನು ಏಕಾಏಕಿ 7 to 8 kg ಇಳಿದಿದ್ದೆ. ನನ್ನ ದೇಹ ತುಂಬಾ ವೀಕ್ ಆಗಿತ್ತು. ಇದರಿಂದ ನಾನು ಹೆಚ್ಚು ಆಯಾಸಗೊಳ್ತಿದ್ದೆ. ಮತ್ತೆ ನನ್ನ ಈ ಡಯಟ್ ನ ಪ್ಲಾನಿಂಗ್ ನಿಂದ ವರ್ಕೌಟ್ ಕೂಡ ಸರಿಯಾಗಿ ಆಗ್ತಿರ್ಲಿಲ್ಲ. ಇದನ್ನು ನೋಡಿದಂತ ನನ್ನ ಸ್ನೇಹಿತರು ಮತ್ತು ಆಪ್ತರು
ನೀನು ಹೆಚ್ಚು ಪ್ರೋಟೀನ್ ಅಂಶ ಇರುವಂತಹ ಹೆಚ್ಚುವರಿ ಆಹಾರವನ್ನು ಸೇವಿಸೋದಕ್ಕೆ ಶುರು ಮಾಡಬೇಕು. ನಿನ್ನಂತವನಿಗೆ ಅದು ತುಂಬಾ ಮುಖ್ಯ ಅಂತ ಸಲಹೆ ಕೊಟ್ಟರು. ವೀಕ್ಷಕರೇ, ಇದು ಅಂತಾರಾಷ್ಟ್ರೀಯ ಕ್ರೀಡಾಪಟು ಹಾಗೂ ಭಾರತದಂತಹ ದೇಶಕ್ಕೆ ಒಲಿಂಪಿಕ್ ನಲ್ಲಿ ಗೋಲ್ಡ್ ಮೆಡಲ್ ಸಾಧಿಸಿಕೊಟ್ಟಂತ ಸಾಧಕನ ಮಾತು. ವೈಜ್ಞಾನಿಕವಾಗಿಯೂ ಕೂಡ ಸಸ್ಯಾಹಾರಕ್ಕಿಂತ ಕೂಡ ಮಾಂಸಾಹಾರ ಸೇವನೆಯಿಂದನೇ ಹೆಚ್ಚು ಶಕ್ತಿ ಹಾಗೂ ಪ್ರೋಟೀನ್ ಸಿಗುತ್ತೆ ಅನ್ನುವಂತ ಅಂಶ ದೃಢವಾಗಿದೆ. ಹಾಗಾದ್ರೆ ಇದರ ಹಿಂದೆ ಇರುವಂತಹ ಸೈಂಟಿಫಿಕ್ ಕಾರಣ ಏನು? ಇಲ್ಲಿ ಮಾಂಸದ ಬಗ್ಗೆ ವಿಜ್ಞಾನ ಎರಡು ಮುಖ್ಯ ಅಂಶಗಳನ್ನ ಸಮರ್ಥಿಸಿಕೊಳ್ಳುತ್ತೆ. ಅದರಲ್ಲಿ ಮೊದಲನೇದು ಕ್ಯಾಲ್ಸಿಯಂನ ಅಂಶ ಸಸ್ಯಾಹಾರಿ ಆಹಾರದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಸಿಗೋದಿಲ್ಲ. ಮತ್ತೆ ಎರಡನೇದು ಪ್ರೋಟೀನ್. ಈ ಪ್ರೋಟೀನ್ ಕೂಡ ವೆಜಿಟೇರಿಯನ್ ಆಹಾರಗಳಲ್ಲಿ ಹೆಚ್ಚುವರಿಯಾಗಿ ಸಿಗೋದಿಲ್ಲ. ಇವೆರಡೂ ಕೂಡ ಮಾಂಸಾಹಾರದಲ್ಲಿ ಯಥೇಚ್ಛವಾಗಿ ಕಂಡುಬರುತ್ತೆ. ಹಾಗಾಗಿ ಈ ಎರಡೂ ಬೇಕು ಅನ್ನೋರು ಮಾಂಸಾಹಾರ ಸೇವನೆ ಮೂಲಕ ಅವುಗಳನ್ನ ಸಮರ್ಥವಾಗಿ ಪಡೆದುಕೊಳ್ಬೇಕು. ಇನ್ನು ಈ ಒಂದು ಟೇಬಲ್ ನಲ್ಲಿ ನಾವು ನೋಡಬೇಕಾದಂತ ಎರಡನೇ ಅಂಶ ಏನು ಅಂದ್ರೆ ಅದು ಸ್ಟಾಮಿನಾ. ಈ ಸ್ಟಾಮಿನಾ ಅಂದ್ರೆ ಏನು ಹಾಗೂ ನಮ್ಮ ದೇಹಕ್ಕೆ ಇದರ ಮಹತ್ವ ಏನು ಅನ್ನೋದನ್ನ ವಿವರಿಸುವಂತ ಮೊದಲು ನಾವು ಇದನ್ನ ಒಂದು ಆಸಕ್ತಿಕರ ಉದಾಹರಣೆ ಅಥವಾ ಹೋಲಿಕೆ ಮಾಡೋದ್ರ ಮೂಲಕ ಕಂಡುಕೊಳ್ಬಹುದು. ನಾವಿಲ್ಲಿ ಚೀತಾ ಮತ್ತು ಕುದುರೆ ಈ ಎರಡೂ ಪ್ರಾಣಿಗಳ ಉದಾಹರಣೆ ಮೂಲಕ ಇದನ್ನ ಹೇಳಬಹುದು. ವೀಕ್ಷಕರೇ, ನಿಮ್ಗೆಲ್ಲ ಗೊತ್ತಿರುವಂತೆ ಚೀತಾ ಮತ್ತು ಕುದುರೆ ಇವೆರಡೂ ಕೂಡ ತಮ್ಮ ವೇಗ ಭರಿತವಾದಂತ ಓಟಕ್ಕೆ ಹೆಸರಾದಂತ ಪ್ರಾಣಿಗಳು. ಸಸ್ತನಿಗಳಲ್ಲಿ ಚೀತಾ ಅತ್ಯಂತ ವೇಗವಾಗಿ ಓಡುವಂತ ಜೀವಿ. ಆಫ್ರಿಕಾ ಖಂಡದ ಒಣ ಹುಲ್ಲುಗಾವಲುಗಳಲ್ಲಿ ಹೆಚ್ಚಾಗಿ ಕಂಡುಬರುವಂತ ಇವು ಓಟ ಶುರು ಮಾಡದಂತ ಕೆಲವೇ ಸೆಕೆಂಡ್ಗಳಲ್ಲಿ 100 ಕಿಲೋಮೀಟರ್ಗಿಂತ ಕೂಡ ಹೆಚ್ಚಿನ ವೇಗದಲ್ಲಿ ಓಡಬಲ್ಲವು. ಆದ್ರೆ ಇದೇ ವೇಗದಲ್ಲಿ ಅವು ಹೆಚ್ಚು ಸಮಯ ಒಂದೇ ಸ್ಥಿರತೆಯನ್ನ ಕಾಯ್ದುಕೊಳ್ಳೋದಕ್ಕೆ ಅವುಗಳಿಂದ ಸಾಧ್ಯ ಇಲ್ಲ. ಓಡುವಾಗ 30 ಸೆಕೆಂಡ್ ಅಥವಾ ಹೆಚ್ಚಂದ್ರೆ 1 ನಿಮಿಷದವರೆಗೂ ಮಾತ್ರ ಅವು ಈ ಒಂದು ವೇಗವನ್ನ ಕಾಯ್ದುಕೊಳ್ತವೆ. ಆನಂತರ ಅವುಗಳ ದೇಹಕ್ಕೆ ತೀವ್ರ ಬಳಲಿಕೆ ಉಂಟಾಗಿ ಅವು ಸುಸ್ತಾಗ್ತವೆ. ಆದ್ರೆ ಕುದುರೆ ಈ ರೀತಿ ಅಲ್ಲ. ನೀವು ಕುದುರೆ ಓಟವನ್ನು ಗಮನಿಸಿದರೆ ನಿಮ್ಗೆ ಅರ್ಥ ಆಗುತ್ತೆ. ಅವು ಮುಂದಿನ ಅನೇಕ ಗಂಟೆವರೆಗೂ ಒಂದೇ ಮಟ್ಟದ ವೇಗವನ್ನ ಕಾಯ್ದುಕೊಂಡು ಓಡುತ್ತವೆ. ಇದನ್ನೇ ನಾವು ಸ್ಟಾಮಿನಾ ಅಂತ ಕರೆಯೋದು. ಚೀತಾಗೆ ಹೋಲಿಸಿದ್ರೆ ಕುದುರೆಗಳಿಗೆ ಹೆಚ್ಚಿನ ಸ್ಟಾಮಿನಾ ಇರುತ್ತೆ. ಈಗ ಈ ಎರಡು ಜೀವಿಗಳಲ್ಲಿ ಈ ಎರಡರಲ್ಲೂ ಕೂಡ ಇರುವಂತಹ ಸ್ಟಾಮಿನಾ ಯಾಕೆ ಮತ್ತು ಹೇಗೆ ಭಿನ್ನ ಅಂತ ನಾವು ನೋಡುವುದಾದ್ರೆ, ಕುದುರೆಗಳು ಏನ್ ತಿಂತವೆ? ಅವು ಸಸ್ಯಾಹಾರ ಬಿಟ್ಟು ಬೇರೆ ಯಾವುದನ್ನು ಕೂಡ ಸೇವನೆ ಮಾಡೋದಿಲ್ಲ. ಆದ್ರೆ ಆಫ್ರಿಕಾ ಖಂಡದ ಚೀತಾಗಳು ಅವು ತಿನ್ನೋದು ಮಾಂಸಾಹಾರವನ್ನ ಮಾತ್ರ. ಇದೊಂದೇ ಉದಾಹರಣೆ ನಮ್ಗೆ ಇಲ್ಲಿ ಸಾಕು. ನಮ್ಗೆ ಹೆಚ್ಚು ಸ್ಟಾಮಿನಾ ಬೇಕು ಅಂದ್ರೆ ನಾವು ಸಸ್ಯಾಹಾರವನ್ನ ಸೇವನೆ ಮಾಡಬೇಕು. ಮಾಂಸಾಹಾರವನ್ನ ಸೇವನೆ ಮಾಡೋರಿಗಿಂತನೂ ಕೂಡ ಸಸ್ಯಾಹಾರ ಸೇವನೆ ಮಾಡೋರಲ್ಲಿ ಈ ಸ್ಟಾಮಿನಾ ಅಂಶ ಹೆಚ್ಚಾಗಿ ಕಂಡುಬರುತ್ತೆ. ಆದ್ರೆ ಈ ಸ್ಟಾಮಿನಾ ಅನ್ನೋದು ಸಸ್ಯಾಹಾರದಲ್ಲಿ ಮಾತ್ರ ಯಾಕೆ ಜಾಸ್ತಿ ಇರುತ್ತೆ ಹಾಗೂ ಇದು ಮಾಂಸಾಹಾರದಲ್ಲಿ ಯಾಕೆ ಅಷ್ಟೊಂದು ಇರಲ್ಲ ಎಂಬ ಪ್ರಶ್ನೆ ಇಲ್ಲಿ ಉದ್ಭವ ಆಗುತ್ತೆ. ಈ ಒಂದು ಪ್ರಶ್ನೆಗೆ ನಾವು ವೈಜ್ಞಾನಿಕವಾಗಿ ಕೆಲವೊಂದು ಕಾರಣಗಳನ್ನ ಇಲ್ಲಿ ಕೊಡಬಹುದು. ಅವುಗಳಲ್ಲಿ ಮೊದಲನೇ ಕಾರಣ ಅಂದ್ರೆ ಅದು ಡಿಹೈಡ್ರೇಷನ್. ಡಿಹೈಡ್ರೇಷನ್ ಅಂದ್ರೆ ದೇಹದಲ್ಲಿ ನೀರಿನ ಅಂಶ ಕಡಿಮೆ ಆಗೋದು ಅಥವಾ ಬತ್ತು ಹೋಗೋದು ಅಂತ ಅರ್ಥ. ನೀವು ಸೇವಿಸುವಂತ ಮಾಂಸಾಹಾರ ನಿಮ್ಮ ದೇಹದಲ್ಲಿ ಹೆಚ್ಚು ನೀರನ್ನ ಹೀರ್ಕೊಳ್ಳುತ್ತೆ. ಆಗ ಡಿಹೈಡ್ರೇಷನ್ ಉಂಟಾಗಿ ನಿಮ್ಗೆ ಅತಿಯಾದಂತ ಬಳಲಿಕೆ ಮತ್ತು ಆಯಾಸ ಉಂಟಾಗಬಹುದು. ಇನ್ನು ಎರಡನೇ ಕಾರಣ ಶಕ್ತಿ ಅಥವಾ ಎನರ್ಜಿಯ ಸ್ಥಿರತೆ. ಇದನ್ನು ನಾವು ಎನರ್ಜಿ ಎಫಿಷಿಯನ್ಸಿ ಅಂತಾನೂ ಕರಿತೀವಿ. ನಾವು ತಿನ್ನುವಂತ ಸಸ್ಯಾಹಾರದಲ್ಲಿ ಕಾರ್ಬೋಹೈಡ್ರೇಟ್ಸ್ ಅನ್ನುವಂತ ಅಂಶ ಕಂಡುಬರುತ್ತೆ. ಈ ಕಾರ್ಬೋಹೈಡ್ರೇಟ್ಸ್ ನಲ್ಲಿ ಹೆಚ್ಚಿನ ಪ್ರಮಾಣದ ಗ್ಲೂಕೋಸ್ ಅಂಶ ಇರುತ್ತೆ ಹಾಗೂ ಈ ಗ್ಲೂಕೋಸ್ ನಿಮ್ಮ ದೇಹಕ್ಕೆ ಹೆಚ್ಚಿನ ಸಮಯ ಶಕ್ತಿಯನ್ನು ಒದಗಿಸಿ ನೀವು ತುಂಬಾ ಸಮಯದವರೆಗೂ ಎನರ್ಜೆಟಿಕ್ ಆಗಿ ಇರುವಂತೆ ಮಾಡುತ್ತೆ. ಹೀಗಾಗಿ ನೀವು ಸಸ್ಯಾಹಾರ ಸೇವನೆ ಮಾಡಿದ್ರೆ ನಿಮ್ಮ ದೇಹ ಸದಾ ಹೈಡ್ರೇಟೆಡ್ ಆದಂತ ಸ್ಥಿತಿಯಲ್ಲೇ ಇರುತ್ತೆ. ಮತ್ತೆ ನಿಮ್ಮ ದೇಹದಲ್ಲಿ ಇರುವಂತಹ ಶಕ್ತಿ ದೀರ್ಘಾವಧಿವರೆಗೂ ಕೂಡ ಒಂದೇ ಮಟ್ಟದಲ್ಲಿ ಕಾಯ್ದುಕೊಳ್ಳುತ್ತೆ. ಹೀಗಾಗಿ ಸ್ಟಾಮಿನಾ ಬೇಕು ಅನ್ನೋರು ಮಾಂಸಾಹಾರಕ್ಕಿಂತ ಕೂಡ ಹೆಚ್ಚಾಗಿ ಸಸ್ಯಾಹಾರವನ್ನ ಸೇವನೆ ಮಾಡಬೇಕು. ಈಗ ಇದಿಷ್ಟು ಚರ್ಚೆಯಿಂದ ನಮಗೆ ಖಚಿತವಾಗಿದ್ದು ಏನು ಅಂದ್ರೆ ಇಲ್ಲಿ ಮಾಂಸಾಹಾರ ಹಾಗೂ ಸಸ್ಯಾಹಾರ ಇವೆರಡಕ್ಕೂ ಕೂಡ ತಲಾ ಒಂದೊಂದು ಪಾಯಿಂಟ್ ಸಿಕ್ತು ಅನ್ನೋದು. ಇನ್ನು ಮೂರನೇ ಮುಖ್ಯ ಅಂಶ ಯಾವುದು ಅಂದ್ರೆ ಅದು ಬ್ರೈನ್ ಡೆವಲಪ್ಮೆಂಟ್. ನಿಮ್ಮಲ್ಲಿ ಇರುವಂತ ಮೆದುಳು ಹೆಚ್ಚಿನ ಪೋಷಣೆ ಪಡೆಯೋದು ಪ್ರೋಟೀನ್ ನಿಂದ. ಅಂದ್ರೆ ನೀವು ಹೆಚ್ಚೆಚ್ಚು ಮಾಂಸ ಸೇವನೆ ಮಾಡಿದಷ್ಟು ಕೂಡ ಪ್ರೋಟೀನ್ ಅಂಶ ಒಳಗೊಂಡು ಇದು ನಿಮ್ಮ ಮೆದುಳಿನ ಮೆಮೊರಿ ಪವರ್, ಬ್ರೈನ್ ಪವರ್ ಹಾಗೂ ಅದರ ಸರ್ವತೋಮುಖ ಶಕ್ತಿ ಸಾಮರ್ಥ್ಯಕ್ಕೆ ದಾರಿಯನ್ನ ಮಾಡಿಕೊಡುತ್ತೆ. ಆದ್ರೆ ಇಲ್ಲೊಂದು ಗಂಭೀರವಾದಂತ ಸಮಸ್ಯೆ ಇದೆ. ಹೆಚ್ಚೆಚ್ಚು ಮಾಂಸ ಸೇವನೆ ಮಾಡಿದಷ್ಟು ಕೂಡ ಮೆದುಳಿನಲ್ಲಿ ಬ್ರೈನ್ ಸ್ಟಾಕ್ ಅನ್ನುವಂತ ಗಂಭೀರವಾದಂತ ಕಾಯಿಲೆ ತಲೆದೋರುವಂತ ಸಂಭವ ಜಾಸ್ತಿ ಇದೆ. ಸಸ್ಯಾಹಾರಿಗಿಂತನೂ ಕೂಡ ಮಾಂಸಾಹಾರಿಗಳಲ್ಲಿ ಈ ಒಂದು ಕಾಯಿಲೆ ಸಾಧ್ಯತೆ 5% 6% ಜಾಸ್ತಿ ಆಗುತ್ತೆ ಅಂತ ಕೆಲವು ಅಂಕಿ ಅಂಶಗಳು ತಿಳಿಸ್ತವೆ. ಇದಕ್ಕೆ ಮುಖ್ಯ ಕಾರಣ ಏನು ಅಂದ್ರೆ ನೀವು ಸೇವಿಸುವಂತ ಯಾವುದೇ ಬಗೆಯ ಮಾಂಸಾಹಾರದಲ್ಲಿ ಕೊಬ್ಬಿನ ಅಂಶ ಅಧಿಕವಾಗಿರುತ್ತೆ ಹಾಗೂ ಇದರಲ್ಲಿರುವಂತಹ ಆ ಕೊಬ್ಬಿನ ಅಂಶ ಇಂಥ ಕಾಯಿಲೆಗಳಿಗೆ ನಿಮ್ಮನ್ನು ಅಂಟ್ಕೊಳ್ಳುವಂತೆ ಮಾಡುತ್ತೆ. ಈ ಒಂದು ಸಮಸ್ಯೆ ಜೊತೆ ಮಾಂಸಾಹಾರದ ಅತಿಯಾದ ಸೇವನೆ ಇನ್ನೂ ಒಂದು ಗಂಭೀರ ಸಮಸ್ಯೆಯನ್ನ ತರುತ್ತೆ. ಅದೇ ಡಿಪ್ರೆಷನ್. ಮಾಂಸಾಹಾರ ಸೇವನೆಯಿಂದಾಗಿ ಅದು ಮೆದುಳಿನಲ್ಲಿ ಸ್ಟ್ರೆಸ್ ಹಾರ್ಮೋನ್ಗಳನ್ನ ಹೆಚ್ಚಾಗಿ ಬಿಡುಗಡೆ ಮಾಡುತ್ತೆ ಹಾಗೂ ಈ ಗ್ರಂಥಿಗಳು ಮನೋಖಿನ್ನತೆಗೆ ದಾರಿಯಾಗ್ತವೆ. ಇಷ್ಟೆಲ್ಲ ಸಮಸ್ಯೆಗಳು ಇದ್ರೂ ಕೂಡ ನೀವು ನಿಯಮಿತವಾದಂತಹ ಮಾಂಸ ಸೇವನೆ ಮಾಡಿದ್ರೆ ಅದರಿಂದ ನಿಮ್ಮ ಮೆದುಳಿನ ಮೆಮೊರಿ ಪವರ್ ಹಾಗೂ ಅದರ ಬೆಳವಣಿಗೆ ಹೆಚ್ಚುತ್ತೆ. ಹೀಗಾಗಿ ಬ್ರೈನ್ ಡೆವಲಪ್ಮೆಂಟ್ಗೆ ನೀವು ಸಸ್ಯಾಹಾರಕ್ಕಿಂತ ಕೂಡ ಮಾಂಸಾಹಾರವನ್ನ ಆರಿಸಿಕೊಳ್ಳೋದು ಉತ್ತಮ. ಅದಕ್ಕೆ ಈ ಒಂದು ಅಂಶದಲ್ಲಿ ನಾವು ಮಾಂಸಾಹಾರಕ್ಕೆ ಒಂದು ಪಾಯಿಂಟ್ ಅನ್ನ ಕೊಡಬಹುದು. ಇನ್ನು ನಮ್ಮ ಈ ಒಂದು ಟೇಬಲ್ ನಲ್ಲಿ ನಾವು ಚರ್ಚಿಸಬೇಕಾದಂತಹ 4ನೇ ಸಂಗತಿ ಏನು ಅಂದ್ರೆ ಅದು ಡಿಸೀಸ್ ಅಥವಾ ಕಾಯಿಲೆ ಬಗ್ಗೆ. ಆಕ್ಸ್ಫರ್ಡ್ನ ವಿಶ್ವವಿದ್ಯಾಲಯದ ಒಂದು ಅಧ್ಯಯನದ ಪ್ರಕಾರ ಹೃದಯ ಸಂಬಂಧಿ ಕಾಯಿಲೆಗಳು 24% ಹೆಚ್ಚಿಗೆ ಮಾಂಸ ಸೇವನೆ ಮಾಡೋರಲ್ಲೇನೆ ಹೆಚ್ಚಾಗಿ ಕಂಡುಬರುತ್ತೆ ಅಂತ ಹೇಳುತ್ತೆ. ಇದೊಂದು ಮಾತ್ರವಲ್ಲದೆ ದಿನಕ್ಕೆ ನೀವು 50 ಗ್ರಾಂನಷ್ಟು ಈ ಮೊದಲೇ ಪ್ಯಾಕ್ ಆದಂತ ರೆಡಿಮೇಡ್ ಮಾಂಸದ ಸೇವನೆ ಮಾಡ್ತಾ ಬಂದ್ರೆ ನಿಮ್ಗೆ ಕ್ಯಾನ್ಸರ್ ಬರುವಂತ ಸಾಧ್ಯತೆ 18% ಹೆಚ್ಚಾಗುತ್ತೆ ಅಂತ ಇನ್ನೊಂದು ವರದಿ ತಿಳಿಸುತ್ತೆ. ಇಷ್ಟೆಲ್ಲ ಮಾಂಸ ಸೇವನೆ ಮಾಡೋರಲ್ಲಿ ಅತಿಯಾಗಿ ಮಾಂಸ ಸೇವನೆ ಮಾಡೋರು ಇರ್ತಾರಲ್ಲ ಅವರಲ್ಲಿ
ಟೈಪ್ 2 ಡಯಾಬಿಟಿಸ್ ಕಾಯಿಲೆ ಉಂಟಾಗುವಂತ ಶೇಕಡ 44% ಅಧಿಕ ಚಾನ್ಸಸ್ ಇದೆ ಅಂತ ಈ ವರದಿ ತಿಳಿಸುತ್ತೆ. ಅಂದ್ರೆ ಇಂಥ ಸಾಕಷ್ಟು ಗಂಭೀರ ಸಮಸ್ಯೆಗಳು ಮಾಂಸಾಹಾರದ ಸೇವನೆಯಿಂದ ಬರ್ತವೆ ಅನ್ನುವಂತ ಸಂಗತಿ ನಮಗೆ ಇದರಿಂದ ಗೊತ್ತಾಗುತ್ತೆ. ಮಾಂಸ ಸೇವನೆಯಿಂದ ಈ ಎಲ್ಲ ಸಮಸ್ಯೆಗಳು ಹೇಗೆ ಮತ್ತು ಯಾಕಾಗಿ ಬರ್ತವೆ ಅಂತ ನೋಡುವುದಾದ್ರೆ ವೀಕ್ಷಕರೇ, ನಾವೆಲ್ಲ ಸೇವನೆ ಮಾಡುವಂತ ಮಾಂಸಾಹಾರದಲ್ಲಿ ನಾವು ಈ ಮೊದಲೇ ಹೇಳದಂತೆ ಕೊಬ್ಬಿನಾಂಶ ಹೆಚ್ಚಾಗಿ ಇರುತ್ತೆ. ಈ ಅನಗತ್ಯವಾದಂತ ಕೊಬ್ಬು ಏನ್ ಮಾಡುತ್ತೆ ಅಂದ್ರೆ ಇದು ನಮ್ಮ ರಕ್ತ ನಾಳಗಳಲ್ಲಿ ಸೇರಿ ನಮ್ಮ ರಕ್ತ ಸಂಚಾರ ಅರಿವಿಗೆ ಇದು ಅಡ್ಡಿಯನ್ನ ಉಂಟುಮಾಡುತ್ತೆ. ರಕ್ತ ನಾಳಗಳಲ್ಲಿ ಸೇರುವಂತ ಈ ಅನಗತ್ಯವಾದಂತ ಕೊಬ್ಬು ರಕ್ತ ಸಂಚಾರಕ್ಕೆ ತೊಡಕನ್ನ ಉಂಟುಮಾಡುತ್ತೆ. ರಕ್ತ ಸಂಚಾರ ಸರಾಗವಾಗಿ ನಮ್ಮ ದೇಹದ ಒಳಗಡೆ ನಡೆಯದೇ ಇದ್ರೆ ದೇಹ ಹಲವು ವಿಧದ ಕಾಯಿಲೆಗಳಿಗೆ ತುತ್ತಾಗಬೇಕಾಗುತ್ತೆ. ರಕ್ತ ಸಂಚಾರಕ್ಕೆ ತೊಂದರೆ ಆದ್ರೆ ಹೃದಯದಿಂದ ರಕ್ತ ದೇಹದ ಇತರೆ ಭಾಗಗಳಿಗೆ ಸರಿಯಾಗಿ ಸರಬರಾಜಾಗೋದಕ್ಕೆ ಸಾಧ್ಯವಾಗದೆ ಇದು ಮೊದಲು ಹೃದಯ ಸಂಬಂಧಿ ಕಾಯಿಲೆಗಳನ್ನ ಉಂಟುಮಾಡೋದಕ್ಕೆ ಕಾರಣ ಆಗುತ್ತೆ. ಹಾಗಾಗಿ ಅತಿಯಾದಂತ ಮಾಂಸ ಸೇವನೆಯಿಂದ ಅನೇಕರು ಕ್ಯಾನ್ಸರ್ಗೆ ಬಹಳ ಸುಲಭವಾಗಿ ಗುರಿಯಾಗುವಂತ ಸಂಭವ ಜಾಸ್ತಿ ಇರುತ್ತೆ. ಈ ಕಾರಣದಿಂದಾಗಿ ನಿಮ್ಗೆ ಭವಿಷ್ಯದಲ್ಲಿ ಇಂಥ ಗಂಭೀರ ಕಾಯಿಲೆಗಳು ಬರಬಾರ್ದು ಅಂದ್ರೆ ಅಥವಾ ಇಂಥವುಗಳಿಂದ ನೀವು ಸದಾ ದೂರ ಇರಬೇಕು ಅಂದ್ರೆ ನೀವು ಅತಿಯಾದಂತ ಮಾಂಸ ಸೇವನೆಗೆ ಬ್ರೇಕ್ ಹಾಕಿ ಸಸ್ಯಾಹಾರವನ್ನ ಹೆಚ್ಚಿನ ಪ್ರಮಾಣದಲ್ಲಿ ತಿನ್ನೋದನ್ನ ಇವತ್ತಿಂದನೇ ರೂಢಿ ಮಾಡ್ಕೊಳ್ಳಿ. ಈ ಒಂದು ವಿಷಯದಲ್ಲಿ ನಾವು ಸಸ್ಯಾಹಾರಕ್ಕೆ ಒಂದು ಪಾಯಿಂಟ್ ಅನ್ನ ಕೊಟ್ಟು ಅದ್ರ ಪರವಾಗಿ ವೋಟಿಂಗ್ ಅನ್ನ ಮಾಡಬಹುದು. ಈಗ ನಮ್ಮ ಈ ಪಾಯಿಂಟ್ ನ ಟೇಬಲ್ ಇವೆರಡಕ್ಕೂ ಕೂಡ ತರ 2 ಪಾಯಿಂಟ್ಗಳು ಸಿಕ್ಕಿವೆ. ಈಗ ನಾವು ಈ ಟೇಬಲ್ ನ 5ನೇ ಹಾಗೂ ಕೊನೆಯ ಅಂಶದ ಬಗ್ಗೆ ಚರ್ಚೆಯನ್ನ ಮಾಡೋಣ. 5ನೇ ಸಂಗತಿ ಲಾಂಗ್ ಲೈಫ್ ಅಥವಾ ದೀರ್ಘಾಯಸ್ಸಿನ ಬಗ್ಗೆ. ವೀಕ್ಷಕರೇ, ಒಂದು ಹುಲಿ ತನ್ನ ಜೀವಮಾನದ ಉದ್ದಕ್ಕೂ ಬರೀ ಮಾಂಸಾಹಾರವನ್ನೇ ಸೇವನೆ ಮಾಡುತ್ತೆ ಹಾಗೂ ಇದು ಹೆಚ್ಚಂದ್ರೆ 15ರಿಂದ 20 ವರ್ಷ ಮಾತ್ರ ಬದುಕುತ್ತೆ. ಅದೇ ಒಂದು ಕುದುರೆ ತನ್ನ ಜೀವಿತಾವಧಿಯಲ್ಲಿ ಅದು ಸಸ್ಯಾಹಾರ ಬಿಟ್ಟು ಬೇರೆ ಯಾವುದನ್ನು ಕೂಡ ಸೇವನೆ ಮಾಡಲ್ಲ. ಇವು 35ರಿಂದ 40 ವರ್ಷಕ್ಕಿಂತನೂ ಕೂಡ ಹೆಚ್ಚು ಕಾಲ ಬದುಕ್ತವೆ. ಇಲ್ಲಿ ಮಾಂಸವನ್ನ ತಿನ್ನೋರ್ಗಿಂತನೂ ಕೂಡ ಸಸ್ಯಾಹಾರವನ್ನ ತಿನ್ನೋರೆ ಹೆಚ್ಚು ಸಮಯ ಆರೋಗ್ಯದಿಂದ ಜೀವಿಸ್ತಾರೆ ಅನ್ನೋದು ನಮ್ಗೆ ಇದರಿಂದ ಗೊತ್ತಾಗುತ್ತೆ. ಆದ್ರೆ ಈ ಒಂದು ಹೋಲಿಕೆಯನ್ನ ನಾವು ಮನುಷ್ಯರಲ್ಲೂ ಕೂಡ ಮಾಡಬಹುದಾ? ವೀಕ್ಷಕರೇ, ವೈಜ್ಞಾನಿಕವಾಗಿ ಮಾಂಸಾಹಾರಿಗಿಂತನೂ ಕೂಡ ಸಸ್ಯಾಹಾರಿಗಳೇ ಶೇಕಡ 12% ಹೆಚ್ಚು ಸಮಯ ಜೀವಿಸಿರುವಂತಹ ಸಂಗತಿ ಮನುಷ್ಯರ ಮೇಲೆ ಇತ್ತೀಚೆಗೆ ನಡೆದಂತ ಒಂದು ಅಧ್ಯಯನದಿಂದ ಬೆಳಕಿಗೆ ಬಂದಿದೆ. ಇದಕ್ಕೆ ಖಚಿತವಾದಂತ ಕಾರಣ ಏನು ಅಂತ ನೋಡುವುದಾದ್ರೆ ಇಲ್ಲಿ ನಾವು ಡೈಜೆಷನ್ ಹಾಗೂ ನಮ್ಮ ದೇಹದ ಮೆಟಾಬಾಲಿಸಂ ಈ 2 ಅಂಶಗಳನ್ನ ಮುಖ್ಯವಾಗಿ ಪರಿಗಣಿಸಬೇಕು. ಉದಾಹರಣೆಗೆ ನಾವು ಮಾಂಸವನ್ನ ಸೇವಿಸಿದ್ರೆ ಅದು ಜೀರ್ಣ ಮಾಡ್ಕೊಳ್ಳೋದಕ್ಕೆ ದೇಹ ಹೆಚ್ಚು ಸಮಯವನ್ನ ತೆಗೆದುಕೊಳ್ಳುವುದಲ್ಲದೆ ಅದು ಹೆಚ್ಚು ಶ್ರಮ ಕೂಡ ವ್ಯಯ ಮಾಡುತ್ತೆ. ಯಾವಾಗ ನಿಮ್ಮ ದೇಹ ಹೆಚ್ಚೆಚ್ಚು ಪ್ರಮಾಣದಲ್ಲಿ ಜೀರ್ಣಕ್ರಿಯೆ ನಡೆಸುತ್ತೆ ಆಗ ಅದು ನಿಮ್ಮ ಲೈಫ್ ಸ್ಪಾನ್ ಕುಸಿತಕ್ಕೆ ಕಾರಣ ಆಗುತ್ತೆ. ಸಸ್ಯಾಹಾರ ಸೇವನೆ ಮಾಡಿದ್ರೆ ಅದು ಜೀರ್ಣಿಸಿಕೊಳ್ಳೋದಕ್ಕೆ ಹೆಚ್ಚಿನ ಸಮಯ ಆಗಲಿ ಅಥವಾ ಶ್ರಮ ಆಗಲಿ ಬೇಕಿಲ್ಲ. ಹೀಗಾಗಿ ಸಸ್ಯಾಹಾರಿಗಳು ಸಾಮಾನ್ಯವಾಗಿ ಹೆಚ್ಚು ಸಮಯ ಜೀವಿಸ್ತಾರೆ. ಹೀಗಾಗಿ ದೀರ್ಘಾಯುಷ್ಯದ ವಿಷಯವಾಗಿ ನಾವು ನಿಸ್ಸಂದೇಹವಾಗಿ ಸಸ್ಯಾಹಾರಕ್ಕೆ ಮತವನ್ನ ಚಲಾಯಿಸಿ ಅದಕ್ಕೆ ಒಂದು ಪಾಯಿಂಟ್ ಅನ್ನ ಕೊಡಬಹುದು. ಹಾಗಂತ ಸಸ್ಯಾಹಾರನೇ ಅತ್ಯುತ್ತಮ, ಮಾಂಸಾಹಾರ ತಪ್ಪದ ಆಯ್ಕೆ ಅಂತ ಇಲ್ಲಿ ನಾವು ಹೇಳೋದಕ್ಕೆ ಆಗೋದಿಲ್ಲ. ಹುಟ್ಟಾಗಿಂದ ಮುಂದಿನ 25ರಿಂದ 35 ವರ್ಷದವರೆಗೂ ಕೇವಲ ಸಸ್ಯಾಹಾರವನ್ನೇ ಮಾತ್ರ ತಿಂದವರು ಕೂಡ ಹೃದಯ ಸಂಬಂಧಿ ಕಾಯಿಲೆಗಳಿಗೆ ತುತ್ತಾಗಿ ದಿಢೀರ್ ಹೃದಯಾಘಾತದಿಂದ ಸಾವನ್ನಪ್ಪಿರುವಂತಹ ಸಾಕಷ್ಟು ದುರಂತ ಉದಾಹರಣೆಗಳು ನಮ್ಮ ಕಣ್ಮುಂದೆನೆ ಇದ್ದಾವೆ. ತಾನು ಹುಟ್ಟಾಗಿಂದ ಕೂಡ ಮಾಂಸ ಸೇವನೆ ಮಾಡ್ಕೊಂಡು ಬಂದವರಲ್ಲಿ ಸರಾಸರಿ 60ರಿಂದ 70 ವರ್ಷ ಬದುಕಿರೋರು ಕೂಡ ನಮ್ಮ ಕಣ್ಮುಂದೆ ಇವತ್ಗೂ ಇದ್ದಾರೆ. ಸಸ್ಯಾಹಾರದ ಅತಿಯಾದ ಸೇವನೆ ಅಂತ ಹೇಳಿಕೊಳ್ಳುವಂತ ಗಂಭೀರ ಸಮಸ್ಯೆಗಳನ್ನ ತರೋದಿಲ್ಲ. ಆದ್ರೆ ಅತಿಯಾದ ಮಾಂಸ ಸೇವನೆ ಮಾಡೋದ್ರಿಂದ ಅದರಿಂದ ಸಾಕಷ್ಟು ದೊಡ್ಡ ಸಮಸ್ಯೆಗಳು ಎದುರಾಗಬಹುದಂತ ಸಾಧ್ಯತೆ ಇರುತ್ತೆ. ಹೀಗಾಗಿ ವೀಕ್ಷಕರಿ, ನೀವು ಸೇವನೆ ಮಾಡುವಂತ ಯಾವುದೇ ಆಹಾರ ಇರಲಿ ಅದಕ್ಕೆ ನಿಗದಿತವಾದಂತ ಮತ್ತು ಕ್ರಮಬದ್ಧವಾದಂತ ಇತಿಮಿತಿ ಹಾಗೂ ಡಯಟ್ ನ ಕ್ರಮ ಇರಲಿ. ಯಾಕೆಂದ್ರೆ ಇಲ್ಲಿ ಪ್ರತಿಯೊಬ್ಬರ ಆಹಾರ ಕೂಡ ಅವರವರ ವೈಯಕ್ತಿಕ ಆಯ್ಕೆ ಹಾಗೂ ಅದು ಅವರವರ ಸ್ವಂತ ಇಷ್ಟದ ಸ್ವಾತಂತ್ರ್ಯ. ಈ ಆಹಾರವನ್ನ ತಿನ್ಬೇಡಿ, ಆ ಆಹಾರವನ್ನ ತಿನ್ಬೇಡಿ, ಇದನ್ ಮಾತ್ರ ತಿನ್ನಿ, ಅದನ್ ಮಾತ್ರ ತಿನ್ನಿ ಅಂತ ಇನ್ನೊಬ್ಬರ ಮೇಲೆ ಬಲವಂತದಿಂದ ಹೇರಿಕೆ ಮಾಡುವಂತ ಹಕ್ಕು ಇಲ್ಲಿ ಯಾರಿಗೂ ಕೂಡ ಇಲ್ಲ. ಆಹಾರ ಯಾವುದೇ ಇರಲಿ ಅದು ತನ್ನ ಇತಿ ಮಿತಿಯ ಒಳಗಿದ್ದಷ್ಟು ಕೂಡ ತಮ್ಮ ಆರೋಗ್ಯಕ್ಕೇನೆ ಅದು ಕ್ಷೇಮ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸೋಣ. ಹಾಗೂ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ನ ಮೂಲಕ ತಪ್ಪದೆ ತಿಳಿಸಿ. ನಮಸ್ಕಾರ.